ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸಬೇಕಿತ್ತು. ಇನ್ನೇನ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ರು, ಅಲ್ಲಿ ಮಾರ್ಕಿಂಗ್ ಮಾಡಿರುವಂತಹ ಜಾಗದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರು, ಇನ್ನೇನ್ ಪರದೆಯನ್ನ ಕಟ್ತಾರೆ, ಅಲ್ಲಿ ಶೋಧ ಕಾರ್ಯ, ಉತ್ಖನನ ಕಾರ್ಯ ಇನ್ನೇನ್ 11:30 ಸುಮಾರಿಗೆ ಆರಂಭ ಆಗುತ್ತೆ ಅಂತ ಅಂದುಕೊಂಡಿದ್ದೇ ಬಂತು. ಮಧ್ಯಾಹ್ನ ಆದ್ರೂ ಆರಂಭ ಆಗಿಲ್ಲ, ಸಂಜೆ ಆದ್ರೂ ಕೂಡ ಆರಂಭ ಆಗಿಲ್ಲ. ಈ ಶೋಧ ಕಾರ್ಯ ಹಾಗಾದ್ರೆ ನಿನ್ನೆ ನಡಿಬೇಕಿದ್ದಂತಹ ಶೋಧ ಕಾರ್ಯ ಹಾಗಾದ್ರೆ ಸ್ಥಗಿತಗೊಂಡಿದ್ಯಾಕೆ ಅನ್ನುವಂತ ಪ್ರಶ್ನೆ. ಏಕಾಏಕಿಯಾಗಿ ಈ ಶೋಧ ಕಾರ್ಯದ ಸ್ಥಳವನ್ನ ಅಂದ್ರೆ ಶೋಧ ಕಾರ್ಯ ಮಾಡಬೇಕಾಗಿದ್ದಂತಹ ಆ ಸ್ಥಳಕ್ಕೆ ಅಧಿಕಾರಿಗಳು ಬರದೇ ಇರೋದಕ್ಕೆ ಕಾರಣ ಏನು, ಅದನ್ನ ಸ್ಥಗಿತಗೊಳಿಸಿದ್ದು ಯಾಕೆ ಎಸ್ಐಟಿ ಅನ್ನುವಂತ ಪ್ರಶ್ನೆ ನಿನ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ. ನಿನ್ನೆ ಉತ್ಖನನ ನಡಿಬೇಕಿತ್ತು 13ನೇ ಪಾಯಿಂಟ್ನಲ್ಲಿ. ಇಲ್ಲಿ ಉತ್ಖನನ ಶೋಧ ಕಾರ್ಯ ನಡೆಯಲಿಲ್ಲ. ಯಾಕೆ? ಇಡೀ ದಿನ ಅಲ್ಲಿ ಅಧಿಕಾರಿಗಳು ಬಂದಿಲ್ಲ, ಎಸ್ಐಟಿ ಅಧಿಕಾರಿಗಳು ಬಂದಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಪಾಯಿಂಟ್ ಇದು. ಜೊತೆಯಲ್ಲಿ ಸಾಕಷ್ಟು ನಿರ್ಣಾಯಕವಾದಂತಹ ದಿನ ಆಗಿತ್ತು. ನಿನ್ನೆಯೇ ಕ್ಲೈಮ್ಯಾಕ್ಸ್ ಹಂತವ ಅನ್ನುವಂತ ಪ್ರಶ್ನೆ ಕೂಡ ಆಗಿತ್ತು. ಆದ್ರೆ ಆ ರೀತಿ ಆಗಿಲ್ಲ. ಹಾಗಾದ್ರೆ ಏನಾಗಿತ್ತು ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸಬೇಕಿತ್ತು. ಇನ್ನೇನ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ರು, ಅಲ್ಲಿ ಮಾರ್ಕಿಂಗ್ ಮಾಡಿರುವಂತಹ ಜಾಗದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರು, ಇನ್ನೇನ್ ಪರದೆಯನ್ನ ಕಟ್ತಾರೆ, ಅಲ್ಲಿ ಶೋಧ ಕಾರ್ಯ, ಉತ್ಖನನ ಕಾರ್ಯ ಇನ್ನೇನ್ 11:30 ಸುಮಾರಿಗೆ ಆರಂಭ ಆಗುತ್ತೆ ಅಂತ ಅಂದುಕೊಂಡಿದ್ದೇ ಬಂತು. ಮಧ್ಯಾಹ್ನ ಆದ್ರೂ ಆರಂಭ ಆಗಿಲ್ಲ, ಸಂಜೆ ಆದ್ರೂ ಕೂಡ ಆರಂಭ ಆಗಿಲ್ಲ. ಈ ಶೋಧ ಕಾರ್ಯ ಹಾಗಾದ್ರೆ ನಿನ್ನೆ ನಡಿಬೇಕಿದ್ದಂತಹ ಶೋಧ ಕಾರ್ಯ ಹಾಗಾದ್ರೆ ಸ್ಥಗಿತಗೊಂಡಿದ್ಯಾಕೆ ಅನ್ನುವಂತ ಪ್ರಶ್ನೆ. ಏಕಾಏಕಿಯಾಗಿ ಈ ಶೋಧ ಕಾರ್ಯದ ಸ್ಥಳವನ್ನ ಅಂದ್ರೆ ಶೋಧ ಕಾರ್ಯ ಮಾಡಬೇಕಾಗಿದ್ದಂತಹ ಆ ಸ್ಥಳಕ್ಕೆ ಅಧಿಕಾರಿಗಳು ಬರದೇ ಇರೋದಕ್ಕೆ ಕಾರಣ ಏನು, ಅದನ್ನ ಸ್ಥಗಿತಗೊಳಿಸಿದ್ದು ಯಾಕೆ ಎಸ್ಐಟಿ ಅನ್ನುವಂತ ಪ್ರಶ್ನೆ ನಿನ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ. ನಿನ್ನೆ ಉತ್ಖನನ ನಡಿಬೇಕಿತ್ತು 13ನೇ ಪಾಯಿಂಟ್ನಲ್ಲಿ. ಇಲ್ಲಿ ಉತ್ಖನನ ಶೋಧ ಕಾರ್ಯ ನಡೆಯಲಿಲ್ಲ. ಯಾಕೆ? ಇಡೀ ದಿನ ಅಲ್ಲಿ ಅಧಿಕಾರಿಗಳು ಬಂದಿಲ್ಲ, ಎಸ್ಐಟಿ ಅಧಿಕಾರಿಗಳು ಬಂದಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಪಾಯಿಂಟ್ ಇದು. ಜೊತೆಯಲ್ಲಿ ಸಾಕಷ್ಟು ನಿರ್ಣಾಯಕವಾದಂತಹ ದಿನ ಆಗಿತ್ತು. ನಿನ್ನೆಯೇ ಕ್ಲೈಮ್ಯಾಕ್ಸ್ ಹಂತವ ಅನ್ನುವಂತ ಪ್ರಶ್ನೆ ಕೂಡ ಆಗಿತ್ತು. ಆದ್ರೆ ಆ ರೀತಿ ಆಗಿಲ್ಲ. ಹಾಗಾದ್ರೆ ಏನಾಗಿತ್ತು ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸಬೇಕಿತ್ತು. ಇನ್ನೇನ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ರು, ಅಲ್ಲಿ ಮಾರ್ಕಿಂಗ್ ಮಾಡಿರುವಂತಹ ಜಾಗದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರು, ಇನ್ನೇನ್ ಪರದೆಯನ್ನ ಕಟ್ತಾರೆ, ಅಲ್ಲಿ ಶೋಧ ಕಾರ್ಯ, ಉತ್ಖನನ ಕಾರ್ಯ ಇನ್ನೇನ್ 11:30 ಸುಮಾರಿಗೆ ಆರಂಭ ಆಗುತ್ತೆ ಅಂತ ಅಂದುಕೊಂಡಿದ್ದೇ ಬಂತು. ಮಧ್ಯಾಹ್ನ ಆದ್ರೂ ಆರಂಭ ಆಗಿಲ್ಲ, ಸಂಜೆ ಆದ್ರೂ ಕೂಡ ಆರಂಭ ಆಗಿಲ್ಲ. ಈ ಶೋಧ ಕಾರ್ಯ ಹಾಗಾದ್ರೆ ನಿನ್ನೆ ನಡಿಬೇಕಿದ್ದಂತಹ ಶೋಧ ಕಾರ್ಯ ಹಾಗಾದ್ರೆ ಸ್ಥಗಿತಗೊಂಡಿದ್ಯಾಕೆ ಅನ್ನುವಂತ ಪ್ರಶ್ನೆ. ಏಕಾಏಕಿಯಾಗಿ ಈ ಶೋಧ ಕಾರ್ಯದ ಸ್ಥಳವನ್ನ ಅಂದ್ರೆ ಶೋಧ ಕಾರ್ಯ ಮಾಡಬೇಕಾಗಿದ್ದಂತಹ ಆ ಸ್ಥಳಕ್ಕೆ ಅಧಿಕಾರಿಗಳು ಬರದೇ ಇರೋದಕ್ಕೆ ಕಾರಣ ಏನು, ಅದನ್ನ ಸ್ಥಗಿತಗೊಳಿಸಿದ್ದು ಯಾಕೆ ಎಸ್ಐಟಿ ಅನ್ನುವಂತ ಪ್ರಶ್ನೆ ನಿನ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ. ನಿನ್ನೆ ಉತ್ಖನನ ನಡಿಬೇಕಿತ್ತು 13ನೇ ಪಾಯಿಂಟ್ನಲ್ಲಿ. ಇಲ್ಲಿ ಉತ್ಖನನ ಶೋಧ ಕಾರ್ಯ ನಡೆಯಲಿಲ್ಲ. ಯಾಕೆ? ಇಡೀ ದಿನ ಅಲ್ಲಿ ಅಧಿಕಾರಿಗಳು ಬಂದಿಲ್ಲ, ಎಸ್ಐಟಿ ಅಧಿಕಾರಿಗಳು ಬಂದಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಪಾಯಿಂಟ್ ಇದು. ಜೊತೆಯಲ್ಲಿ ಸಾಕಷ್ಟು ನಿರ್ಣಾಯಕವಾದಂತಹ ದಿನ ಆಗಿತ್ತು. ನಿನ್ನೆಯೇ ಕ್ಲೈಮ್ಯಾಕ್ಸ್ ಹಂತವ ಅನ್ನುವಂತ ಪ್ರಶ್ನೆ ಕೂಡ ಆಗಿತ್ತು. ಆದ್ರೆ ಆ ರೀತಿ ಆಗಿಲ್ಲ. ಹಾಗಾದ್ರೆ ಏನಾಗಿತ್ತು ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸಬೇಕಿತ್ತು.
ಇನ್ನೇನ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ರು, ಅಲ್ಲಿ ಮಾರ್ಕಿಂಗ್ ಮಾಡಿರುವಂತಹ ಜಾಗದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರು, ಇನ್ನೇನ್ ಪರದೆಯನ್ನ ಕಟ್ತಾರೆ, ಅಲ್ಲಿ ಶೋಧ ಕಾರ್ಯ ಉತ್ಖನನ ಕಾರ್ಯ ಇನ್ನೇನ್ 11:30 12 ಸುಮಾರಿಗೆ ಆರಂಭ ಆಗುತ್ತೆ ಅಂತ ಅಂದುಕೊಂಡಿದ್ದೇ ಬಂತು. ಮಧ್ಯಾಹ್ನ ಆದ್ರೂ ಆರಂಭ ಆಗಿಲ್ಲ, ಸಂಜೆ ಆದ್ರೂ ಕೂಡ ಆರಂಭ ಆಗಿಲ್ಲ. ಈ ಶೋಧ ಕಾರ್ಯ ಹಾಗಾದ್ರೆ ನಿನ್ನೆ ನಡಿಬೇಕಿದ್ದಂತ ಶೋಧ ಕಾರ್ಯ ಹಾಗಾದ್ರೆ ಸ್ಥಗಿತಗೊಂಡಿದ್ಯಾಕೆ ಅನ್ನುವಂತ ಪ್ರಶ್ನೆ. ಏಕಾಏಕಿಯಾಗಿ ಈ ಶೋಧ ಕಾರ್ಯದ ಸ್ಥಳವನ್ನ ಅಂದ್ರೆ ಶೋಧ ಕಾರ್ಯ ಮಾಡಬೇಕಾಗಿದ್ದಂತ ಆ ಸ್ಥಳಕ್ಕೆ ಅಧಿಕಾರಿಗಳು ಬರದೇ ಇರೋದಕ್ಕೆ ಕಾರಣ ಏನು, ಅದನ್ನ ಸ್ಥಗಿತಗೊಳಿಸಿದ್ದು ಯಾಕೆ ಎಸ್ಐಟಿ ಅನ್ನುವಂತ ಪ್ರಶ್ನೆ ನಿನ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ. ನಿನ್ನೆ ಉತ್ಖನನ ನಡಿಬೇಕಿತ್ತು 13ನೇ ಪಾಯಿಂಟ್ನಲ್ಲಿ. ಇಲ್ಲಿ ಉತ್ಖನನ ಶೋಧ ಕಾರ್ಯ ನಡೆಯಲಿಲ್ಲ. ಯಾಕೆ? ಇಡೀ ದಿನ ಅಲ್ಲಿ ಅಧಿಕಾರಿಗಳು ಬಂದಿಲ್ಲ, ಎಸ್ಐಟಿ ಅಧಿಕಾರಿಗಳು ಬಂದಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಪಾಯಿಂಟ್ ಇದು. ಜೊತೆಯಲ್ಲಿ ಸಾಕಷ್ಟು ನಿರ್ಣಾಯಕವಾದಂತಹ ದಿನ ಆಗಿತ್ತು. ನಿನ್ನೆಯೇ ಕ್ಲೈಮ್ಯಾಕ್ಸ್ ಹಂತವ ಅನ್ನುವಂತ ಪ್ರಶ್ನೆ ಕೂಡ ಆಗಿತ್ತು. ಆದ್ರೆ ಆ ರೀತಿ ಆಗಿಲ್ಲ. ಹಾಗಾದ್ರೆ ಏನಾಗಿತ್ತು ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸಬೇಕಿತ್ತು. ಇನ್ನೇನ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ರು, ಅಲ್ಲಿ ಮಾರ್ಕಿಂಗ್ ಮಾಡಿರುವಂತಹ ಜಾಗದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರು, ಇನ್ನೇನ್ ಪರದೆಯನ್ನ ಕಟ್ತಾರೆ, ಅಲ್ಲಿ ಶೋಧ ಕಾರ್ಯ ಉತ್ಖನನ ಕಾರ್ಯ ಇನ್ನೇನ್ 11:30 12 ಸುಮಾರಿಗೆ ಆರಂಭ ಆಗುತ್ತೆ ಅಂತ ಅಂದುಕೊಂಡಿದ್ದೇ ಬಂತು. ಮಧ್ಯಾಹ್ನ ಆದ್ರೂ ಆರಂಭ ಆಗಿಲ್ಲ, ಸಂಜೆ ಆದ್ರೂ ಕೂಡ ಆರಂಭ ಆಗಿಲ್ಲ. ಈ ಶೋಧ ಕಾರ್ಯ ಹಾಗಾದ್ರೆ ನಿನ್ನೆ ನಡಿಬೇಕಿದ್ದಂತ ಶೋಧ ಕಾರ್ಯ ಹಾಗಾದ್ರೆ ಸ್ಥಗಿತಗೊಂಡಿದ್ಯಾಕೆ ಅನ್ನುವಂತ ಪ್ರಶ್ನೆ. ಏಕಾಏಕಿಯಾಗಿ ಈ ಶೋಧ ಕಾರ್ಯದ ಸ್ಥಳವನ್ನ ಅಂದ್ರೆ ಶೋಧ ಕಾರ್ಯ ಮಾಡಬೇಕಾಗಿದ್ದಂತ ಆ ಸ್ಥಳಕ್ಕೆ ಅಧಿಕಾರಿಗಳು ಬರದೇ ಇರೋದಕ್ಕೆ ಕಾರಣ ಏನು, ಅದನ್ನ ಸ್ಥಗಿತಗೊಳಿಸಿದ್ದು ಯಾಕೆ ಎಸ್ಐಟಿ ಅನ್ನುವಂತ ಪ್ರಶ್ನೆ ನಿನ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ. ನಿನ್ನೆ ಉತ್ಖನನ ನಡಿಬೇಕಿತ್ತು 13ನೇ ಪಾಯಿಂಟ್ನಲ್ಲಿ. ಇಲ್ಲಿ ಉತ್ಖನನ ಶೋಧ ಕಾರ್ಯ ನಡೆಯಲಿಲ್ಲ. ಯಾಕೆ? ಇಡೀ ದಿನ ಅಲ್ಲಿ ಅಧಿಕಾರಿಗಳು ಬಂದಿಲ್ಲ, ಎಸ್ಐಟಿ ಅಧಿಕಾರಿಗಳು ಬಂದಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಪಾಯಿಂಟ್ ಇದು. ಜೊತೆಯಲ್ಲಿ ಸಾಕಷ್ಟು ನಿರ್ಣಾಯಕವಾದಂತಹ ದಿನ ಆಗಿತ್ತು. ನಿನ್ನೆಯೇ ಕ್ಲೈಮ್ಯಾಕ್ಸ್ ಹಂತವ ಅನ್ನುವಂತ ಪ್ರಶ್ನೆ ಕೂಡ ಆಗಿತ್ತು. ಆದ್ರೆ ಆ ರೀತಿ ಆಗಿಲ್ಲ. ಹಾಗಾದ್ರೆ ಏನಾಗಿತ್ತು